You've been a good friend, and through the thick and thin, and I know it's never gonna end. ಸೊ ಆಮೇಲೆ ಇವಾಗ ಮಕ್ಕಳಲ್ಲಿ ಇರುವಂಥ ಒಂದಷ್ಟು ಸಮಸ್ಯೆಗಳು ನೀವು ಹೇಳಿದ್ರಿ. ಈಗ ಮಕ್ಕಳು ಹಠ ಮಾಡ್ತಾರೆ. ಯಾಕೆ ಹಠ ಮಾಡ್ತಾರೆ? ಒಂದು, ಈಗ ನೋಡಿದ್ದೆಲ್ಲ ಬೇಕು ಅನ್ನುವಂಥದ್ದು ಮಕ್ಕಳ ಒಂದು ಸ್ವಭಾವ. ಆಮೇಲೆ ಕೆಲವು ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ಗೆ ಗೊತ್ತಾಗ್ಬಿಡುತ್ತೆ, ನಮ್ಮ ಪೇರೆಂಟ್ಸು ಅಂದರೆ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದಾರೆ, ನಾವೇನು ಕೇಳಿದ್ರು ಕೊಡಿಸ್ಬಿಡ್ತೀವಿ ಅಂತೇಳಿ. ಪಾಪ ಇನ್ನು ಕೆಲವರು ಹಳ್ಳಿಗಳಿರುವಂಥ ಮಕ್ಕಳಿಗೆ ಅವ್ರ ಆಸೆನೇ ಪಡಲ್ಲ, ಈ ಏನು ಸಣ್ಣ ಪುಟ್ಟದ ಆಸೆ ಪಡ್ತಾರೆ ಹೊರತು ಹಳ್ಳಿ ಮಕ್ಕಳಿಗೂ ಮತ್ತು ಸಿಟಿ ಮಕ್ಕಳಿಗೂ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇರುತ್ತೆ. ಆಮೇಲೆ ಹೈಪರ್ ಆ್ಯಕ್ಟಿವ್ ಮಕ್ಕಳು ಅಂತ ಕೂಡ ನಾವು ಹೇಳ್ತೀವಿ. ಅವರು ಯಾಕೆ ಹೈಪರ್ ಆ್ಯಕ್ಟಿವ್ ಆಗ್ತಾರೆ ಅಂತ ಹೇಳಿ ಇಲ್ಲಿ 2 ಕ್ವೆಶನ್ ಕೇಳಿ. ಒಂದು, ಈಗ ತುಂಬ ಹಠ ಮಾಡೋ ಮಕ್ಕಳು ಇರ್ತಾರೆ, ಅದು ಗ್ರಾಮೀಣ ಪ್ರದೇಶ ಮತ್ತು ಸಿಟಿಯಲ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಹೈಪರ್ ಆ್ಯಕ್ಟಿವ್ ಅಂತ ಬಂದಾಗ ಮಕ್ಕಳಲ್ಲಿ, ಸಿಟಿಯಲ್ಲಿ ಬೆಳೆಯುವಂಥ ಮಕ್ಕಳೇ ಹೈಪರ್ ಆ್ಯಕ್ಟಿವ್ ಜಾಸ್ತಿ. ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳು ಸ್ವಲ್ಪ ಸಾಫ್ಟೇ ಇರ್ತಾರೆ. ಸೊ ಏನು ಡಿಫ್ರೆನ್ಸ್? ಅದು ಡಿಪೆಂಡ್ ಆನ್ ಪೇರೆಂಟ್ಸ್ ಜೀನಾ ಅಥವಾ ಬೆಳೆಯುವಂಥ ವಾತಾವರಣವ ಹೇಗೆ ಅಂತ? ಓಕೆ, ಸೊ ಈಗ ಸಿಟಿಯಲ್ಲಿರೋ ಮಕ್ಕಳುಗಳು ಸ್ವಲ್ಪ ತುಂಬ ಸ್ಮಾರ್ಟ್ ಇದ್ದಾರೆ, ತುಂಬ ಆ್ಯಕ್ಟಿವ್ ಇದ್ದಾರೆ, ಯಾಕಂದರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೋಜರ್ ಇದೆ. ಓಕೆ, ಸೊ ಹೈಪರ್ ಆ್ಯಕ್ಟಿವ್ ಈಸ್ ಒಂದು ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಅಂತ ಹೇಳೋದು ಒಂದೊಂದು ಸತಿ ಏನಾದರೂ ಅವ್ರಿಗೆ ಒಂದು ತುಂಬ ಅಟೆನ್ಷನ್ ಸ್ಪ್ಯಾನ್ ಇರಲ್ಲ ಅಂತ ಹೇಳ್ತೀವಿ ಹೈಪರ್ ಆ್ಯಕ್ಟಿವ್ ಮಕ್ಕಳಿಗೆ. ಓಕೆ, ಸೊ ಅದಕ್ಕೆ ಹೈಪರ್ ಆ್ಯಕ್ಟಿವ್ ಮಕ್ಕಳಿಗೆ ಲಾಡ್ ಆಫ್ ಮೈಂಡ್ಫುಲ್ನೆಸ್ ಆ್ಯಕ್ಟಿವಿಟಿ ಮಾಡಿಸ್ಬೇಕು, ಅವ್ರಿಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ನ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಏನಾಗುತ್ತೆ ಅಂದರೆ, ನಾವು ಈಗ ಮಕ್ಕಳುಗಳು ತುಂಬ ಆ್ಯಕ್ಟಿವ್ ಬೆಂಗಳೂರಲ್ಲಿ ಅಥವಾ ಸಿಟಿ ಪ್ಲೇಸಲ್ಲಿ, ಯಾಕಂದರೆ ಅವರು ಒಂದರಲ್ಲೇ ಅವ್ರಿಗೆ ಇಷ್ಟಪಡಲ್ಲ. ಅವರಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಬೇಕು, ಫ್ರೆಂಡ್ಸು ಬೇಕು, ಸ್ಟಡೀಸು ಬೇಕು, ಇಲ್ಲಿ ವಿಡಿಯೋ ಗೇಮ್ ಆಟಾಡಬೇಕು, ಎಲ್ಲದರಲ್ಲೂ ಇರಬೇಕು ಅವ್ರಿಗೆ. ಯಾಕಂದರೆ ಅವರು ಇನ್ನೊಂದು ಫ್ರೆಂಡು ಆಗಿ ಇರ್ತಾರೆ. ನಾವು ಆ್ಯಸ್ ಅ ಪೇರೆಂಟ್, ನೋಡು ಅವಳು ಸ್ಟಡೀಸಲ್ಲೂ ಇದ್ದಾಳೆ, ಅವಳು ಇದರಲ್ಲೂ ಡ್ಯಾನ್ಸಲ್ಲೂ ಇದ್ದಾಳೆ, ಅವಳು ಈವನ್ ಡ್ರಾಯಿಂಗಲ್ಲಿ ಇದ್ದೀವಿ ಅಂತ ನಾವು ಕಂಪೇರ್ ಮಾಡ್ತೀವಿ. ಸೊ ಚೈಲ್ಡಿಗೆ ಏನಂತ, ಹೌದಲ್ವಾ, ನಾನು ಬರೀ ಓದೋದ್ರಲ್ಲಿ ಇದ್ದೀನಿ, ನಾನು ಎಲ್ಲದರಲ್ಲೂ ಇರಬೇಕು ಅಂತ. ಸೊ ಎಲ್ಲದರಲ್ಲೂ ಆಗ್ತಾರೆ, ಮಾಸ್ಟರ್ ಆಫ್ ನನ್ ಆಗ್ತಾರೆ. ಓಕೆ, ಸೊ ಸಿಟಿ ಲೈಫ್ ಇನ್ ಅ ವೇ ಇಟ್ಸ್ ನೈಸ್. ಮಗಳು ಸುಮ್ಮನೆ ಗ್ಯಾಜೆಟ್ಸಲ್ಲಿ ಇರೋ ಬದಲು ಅವರು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇರ್ಬೋದು. ಬಟ್ ತುಂಬ ಆ್ಯಕ್ಟಿವಿಟೀಸಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಸ್ಟ್ರೆಸ್ ಆಗ್ಬೋದು. ಆಮೇಲೆ ಚೈಲ್ಡಿಗೆ ಇಲ್ಲಿ ಪ್ರಾಜೆಕ್ಟ್ ವರ್ಕು, ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಆಗ್ಬೋದು. ಸೊ ನಾವು ಆ್ಯಸ್ ಅ ಪೇರೆಂಟ್ ವಿ ಶುಡ್ ನೋ ಚೈಲ್ಡ್ ಯಾವ್ದು ಸ್ಟ್ರೆಂತ್ ಇದೆ, ಯಾವುದ್ರಲ್ಲಿ ಆಸಕ್ತಿ ಇದೆ, ಅದಕ್ಕೆ ಜಾಸ್ತಿ ಕೊಟ್ಟರೆ ಇಟ್ಸ್ 1 or 2 ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇಸ್ ಮೋರ್ ದನ್ ಇನಫ್. ಎಲ್ಲದೂ ಹಾಕೋಕ್ಕಾಗಲ್ಲ. ಇಲ್ಲಿ ಪಿಯೋನ ಹಾಕೋದು, ಡ್ರಾಯಿಂಗ್ ಕ್ಲಾಸಿಗೆ ಹಾಕೋದು, ಅಲ್ಲಿ ಫುಟ್ಬಾಲಿಗೆ ಹಾಕೋದು, ಅಲ್ಲಿ ಡ್ಯಾನ್ಸ್ ಕ್ಲಾಸಿಗೆ, ಎಲ್ಲ ಕ್ಲಾಸ್ ಬರೀ ಪಿಕ್ ಡ್ರಾಪ್ ಕ್ಲಾಸ್ ಹೋಗ್ತಾ 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 ಚೈಲ್ಡ್ ಈಸ್ ನಾಟ್ ಮಾಸ್ಟರಿಂಗ್ ಎನಿಥಿಂಗ್ ದೇರ್. ಸೊ 2 ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ವಿತ್ ಸ್ಟಡೀಸ್ ಮೋರ್ ದೆನ್ ಇನಫ್. ಓಕೆ, ಆಮೇಲೆ ಈಗ ಚಿಕ್ಕ ವಯಸ್ಸಿಂದನೇ ಕೆಲವು ಮಕ್ಕಳಿಗೆ ಓದಕ್ಕೆ ಹೋಗಲ್ಲ, ಟ್ಯೂಷನ್ ಓದಕ್ಕೆ ಹೆಚ್ಚು ಇಂಟ್ರೆಸ್ಟ್ ತೋರಿಸಲ್ಲ ಅಂತೇಳಿ ಚಿಕ್ಕ ವಯಸ್ಸಿಗೆ ಟ್ಯೂಷನ್ ಕ್ಲಾಸ್ಗೆ ಹಾಕ್ಬಿಡ್ತಾರೆ. ಕೆಲವರಂತೂ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಟ್ಯೂಷನ್ಸಲ್ಲೇ ಮುಳುಗಿಸ್ಬಿಟ್ಟಿರ್ತಾರೆ. ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ಗೆ ಹೋಗು ಅನ್ನುವಂಥದ್ದು. ಆಮೇಲೆ ಕೆಲವು ಮಕ್ಕಳಿಗೆ ಹೇಳ್ತಾರೆ, 10ನೇ ಕ್ಲಾಸ್ ದಾಟಿದ್ಮೇಲೆ ಅವ್ರಿಗೊಂದು ಮೆಚುರಿಟಿ ಬರುತ್ತೆ, ಅವರೇ ಓದ್ಕೊಳ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯಗಳು ಬೇರೆ ಪೇರೆಂಟ್ಸ್ಗಿದೆ. ಸೊ ನೀವು ಆ್ಯಸ್ ಅ ಸೈಕಾಲಜಿಸ್ಟ್ ಆಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಟ್ಯೂಷನ್ಸ್ ಅಗತ್ಯ ಇದೆ ಅಂತ ಅನ್ಸುತ್ತಾ? ಟ್ಯೂಷನ್ಸ್ ನಿಜ ಅಗತ್ಯ ಇಲ್ಲ. ಏನಾಗುತ್ತೆ ಅಂದರೆ, ಪೇರೆಂಟ್ಸಿಗೆ ಟೈಮ್ ಇರಲ್ಲ. ಸೊ ಅವ್ರು ಬರ್ತಾರೆ 8 ಗಂಟೆಗೆ. ಸೊ ನಾವು ಹೆಂಗಸ್ರಂತೂ ಕುಕ್ ಮಾಡೋಕ್ಕೆ ಹೋಗ್ತಾರೆ, ಯಾಕಂದರೆ ರಾತ್ರಿದು ಅಡುಗೆ ಆಗಬೇಕು. ಗಂಡಸರು ಬರೋದೇ 9 ಗಂಟೆ, ಅಥವಾ ಅವ್ರಿಗೂ ಟೈಮ್ ಇರಲ್ಲ. ಸೊ ಏನು ಮಾಡ್ತಾರೆ, ಎಷ್ಟೊಂದು ಹೋಮ್ವರ್ಕ್ ಇರುತ್ತೆ. 1-2 ವರ್ಷ ಏನೋ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೆಂಗೋ ಮಾಡಿ ಕಲಿಸ್ತೀವಿ, ಅಥವಾ ಜಾಸ್ತಿ ಹೋಮ್ವರ್ಕ್ ಇರಲ್ಲ. 3rd ಸ್ಟ್ಯಾಂಡರ್ಡ್ ಅಂತೂ ತುಂಬ ಹೋಮ್ವರ್ಕ್ ಇರುತ್ತೆ, ತುಂಬ ಪ್ರಾಜೆಕ್ಟ್ ವರ್ಕ್ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಪೇರೆಂಟ್ಸು ಟ್ಯೂಷನಿಗೆ ಕಳಿಸ್ತಾರೆ. ಓಕೆ, ಸೊ ಇನ್ ಅ ವೇ ಇಟ್ ಈಸ್ ಗುಡ್. ಯಾಕಂದರೆ ಮಗುಗೆ ಏನು ಅರ್ಥ ಆಗಿಲ್ದಾಗ, ಪೇರೆಂಟ್ಸು ಹೇಳ್ಕೊಡೋಕ್ಕೆ ಟೈಮ್ ಇಲ್ದಾಗ ಟ್ಯೂಷನ್ನಿಗೆ ಹೋಗ್ತಾರೆ, ಅಲ್ಲಿ ಕೇಳ್ತಾರೆ. ಬಟ್ ನಿಮಗೆ ಟೈಮ್ ಇದೆ ಅಂದರೆ ಪೇರೆಂಟ್ಸು 1 hour ಡೆಫಿನೆಟ್ಲಿ ನೀವು ಕೊಟ್ಟರೆ ಟ್ಯೂಷನ್ಸು ಬೇಡ, ಏನೂ ಬೇಡ. ಸೊ ಯಾಕಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ನೀವು ಕ್ಲೀನಾಗಿ ಹೇಳ್ಕೊಟ್ರೆ 6th ಬರ್ತಾ ಅವರಾಗೆ ಕಲಿತಾರೆ. ಸೊ ಸ್ವಲ್ಪ ಮೆಚ್ಯೂರಿಟಿ ಬಂದಿರುತ್ತೆ. ಓಕೆ, ಇವತ್ತು ಇದು ಹೋಮ್ವರ್ಕ್ ಇದೆ, ಇದು ಕ್ಲಾಸ್ ವರ್ಕ್ ಇದೆ, ಇದು ಪ್ರಾಜೆಕ್ಟ್ ವರ್ಕ್ ಇದೆ, ಅವರೇ ಒಂದು ಟೈಮ್ ಟೇಬಲ್ ಮಾಡ್ಕೋತಾರೆ. ಸೊ ಟ್ಯೂಷನ್ಸ್ಗೂ ಯಾಕೆ ಪೇರೆಂಟ್ಸ್ ಕಳಿಸ್ತಾ ಇದ್ದಾರೆ ಅಂದರೆ, ಅವರಿಗೆ ಟೈಮ್ ಇಲ್ಲ ಹೇಳ್ಕೊಡೋಕ್ಕೆ. ಓಕೆ, ಸೊ ನಮಗೆ ಟೈಮ್ ಕೊಟ್ಟರೆ ಎವ್ರಿ ಡೇ 1 hour ಟ್ಯೂಷನ್ಸೇ ಬೇಡ. ಓಕೆ, ಆಮೇಲೆ ಈಗ ಕೆಲವು ಮಕ್ಕಳನ್ನು ಪೇರೆಂಟ್ಸ್ ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ. ಸೊ ಯಾವ ಒಂದು ಸಿಚುಯೇಷನ್ಸ್ನಲ್ಲಿ ಓಕೆ ನನ್ನ ಮಗುಗೆ ಒಂದು ಕೌನ್ಸಿಲಿಂಗ್ ಬೇಕು ಅಂಥೇಳಿ ಪೇರೆಂಟ್ಸ್ ಥಿಂಕ್ ಮಾಡಬೇಕಾಗಿ ಬರುತ್ತೆ. ಸೊ ಒಂದು ಮೇಜರ್ ಮಗು ಲೈನ್ ಕ್ರಾಸ್ ಮಾಡಿಬಿಟ್ಟಿದೆ,
ಸೊ ಇನ್ನು ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಯಾವ್ಯಾವ ಸಿಚುವೇಶನ್ಸ್ ಬರ್ಬೋದು? ಓಕೆ, ಸೊ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ. ಲೈಕ್ ಚೈಲ್ಡು ಓದೋದಿಲ್ಲ, ಸಡನ್ನಾಗಿ ಅವನಿಗೆ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ, ಚಂದ ಓದ್ತಾ ಇದ್ದ, 8ನೇ ಕ್ಲಾಸ್ವರೆಗೆ ಚೆನ್ನಾಗಿ ಓದ್ತಾ ಇದ್ದ, ಸಡನ್ನಾಗಿ ಎಲ್ಲದು ಮಾರ್ಕ್ಸ್ ತುಂಬ ಕಡಿಮೆ ಬರ್ತದೆ. ಆಮೇಲೆ ಇನ್ನೊಂದು ಸ್ಕೂಲಿಗೆ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ, ಅಥವಾ ನನಗೆ ವ್ಯಾನಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಸ್ಕೂಲಿಗೆ ಬೇಕಾದ್ರೆ ಹೋಗ್ತೀನಿ, ನಾನು ವ್ಯಾನಲ್ಲಿ ಹೋಗೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಅಥವಾ ತುಂಬ ರಾತ್ರಿ ಇಡೀ ನಿದ್ದೆ ಮಾಡಲ್ಲ, ಇದರಲ್ಲಿ ಮೊಬೈಲಲ್ಲಿ ಇರ್ತಾರೆ. ಅಥವಾ ಈಗ ಒಂದೊಂದು ಯಾರ ಜೊತೆ ಮಾತಾಡೋಕ್ಕೂ ಇಷ್ಟಪಡಲ್ಲ, ಸೋಷಲೈಸ್ ಆಗೋಕ್ಕೆ ಇಷ್ಟಪಡಲ್ಲ, ಸೊ ಅವರು ಬೆಸ್ಟ್ ಫ್ರೆಂಡ್ಸ್ ಜೊತೆನೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಆವಾಗ ನೀವು ಡೆಫಿನೆಟ್ಲಿ ಕೌನ್ಸಿಲರ್ಸ ಕರ್ಕೊಬರ್ಬೇಕಾಗತ್ತೆ. ಆಮೇಲೆ ಏನು ಅವ್ರಿಗೆ ಇಷ್ಟಪಡೋದು ಹಾಬೀಸ್ ಲೈಕ್ ಡ್ಯಾನ್ಸಿಂಗ, ಸಿಂಗಿಂಗು, ಅದು ಯಾವುದೂ ಮಾಡೋಕ್ಕೆ ಇಷ್ಟಪಡಲ್ಲ ಈಗ. ಸೊ ಅದೆಲ್ಲ ಅವರಿಗೆ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಇಷ್ಟ ಆಗ ಆ್ಯಕ್ಟಿವಿಟೀಸೂ ಅವರಿಗೆ ಮಾಡೋಕ್ಕೆ ಇಷ್ಟ ಇಲ್ದಾಗ ಏನೋ ಸಮಥಿಂಗ್ ಇಸ್ ಬಾದರಿಂಗ್ ಯು, ಏನೋ ಸೈಕಾಲಜಿಕಲಿ, ಇಮೋಷ್ನಲಿ, ಸ್ಕೂಲಲ್ಲ ಅಥವಾ ಮನೇಲೇ ಆಗಿರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕ ನೇಬರ್ಸು ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ದಟ್ ಮೀನ್ಸ್ ಇನ್ಸ್ಟೆಡ್ ಆಫ್ ಟೆಲಿಂಗ್ ಹೋಗು ಸ್ಕೂಲಿಗೆ ಓದು, ನೀನು ಯಾಕೆ ಓದ್ತಾ ಇಲ್ಲ, ರೂಮಿಂದ ಹೊರಗಡೆ ಬಾ ಅಂತ ಹೇಳ್ತೀವಿ ನಾವು. ಬಟ್ ನಮಗದರ ಅವ್ರಿಗೆ ಚೈಲ್ಡು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ನಮ್ಮ ಹತ್ರ, ಅಥವಾ ನಾವು 2-3 ಸತಿ ಕೇಳಿರ್ತೀವಿ, ಏನಾಯಿತು ಹೇಳು ಅಂತ. ಆ್ಯಸ್ ಅ ಪೇರೆಂಟ್ ನಮಗೆ ಗೊತ್ತಿಲ್ಲ ಯಾವ ಥರ ಕೇಳಬೇಕು ಅಂತ. ಎಲ್ಲ ಥರದ್ದು ಕೊಡಿಸಿರ್ತೀವಿ ನಾವು, ಬೇಕಾಗಿದ್ದೆಲ್ಲ ಕೊಡಿಸಿದ್ವಿ. ಆದ್ರೂ ಚೈಲ್ಡ್ ಇಸ್ ವೆರಿ ಸ್ಯಾಡ್, ಫೀಲಿಂಗ್ ವೆರಿ ಲೋನ್ಲಿ. ಅವಾಗ ಏನೋ ಚೈಲ್ಡಿಗೆ ಬಾದರ್ ಆಗ್ತದೆ. ನಾವು ಆವಾಗ ಅಡ್ರೆಸ್ ಆಗಿಲ್ದಿದ್ದಾಗ ಅದು ಎಲ್ಲ ಕಡೆ ಎಫೆಕ್ಟ್ ಆಗುತ್ತೆ. ಅಕಾಡೆಮಿಕಲಿ ಎಫೆಕ್ಟ್ ಆಗುತ್ತೆ, ಸೋಷಲಿ ಎಫೆಕ್ಟ್ ಆಗುತ್ತೆ, ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಎಫೆಕ್ಟ್ ಆಗುತ್ತೆ. ಸೊ ಅವಾಗ ಆ್ಯಸ್ ಅ ಪೇರೆಂಟ್ ನಮಗೆ ಅದು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಮಗು ಓಪನ್ ಆಗ್ತಾ ಇಲ್ಲ ಅಂದರೆ ಸೈಕಾಲಜಿಸ್ಟ್ ಹತ್ರ, ಕೌನ್ಸಿಲರ್ಸ್ ಕರ್ಕೊಬಂದ್ರೇ ವಿ ಹ್ಯಾವ್ ಅ ಡಿಫ್ರೆಂಟ್ ಮೆಥಡ್ಸ್, ವಿ ವರ್ಕ್ ಆನ್ ಇಟ್. ಓಕೆ, ಇವಾಗ ನೀವು ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರಿ, ಒಂದು 7 years. ಸೊ ಅಲ್ಲಿ ನೋಟಿಸ್ ಮಾಡಿರುವಂಥ ಪ್ರಾಬ್ಲಮ್ಸ್ ಏನು? ಸ್ಕೂಲ್ಗಳಲ್ಲಿ ಮಕ್ಕಳ ಬಿಹೇವಿಯರ್ ಹೇಗಿರುತ್ತೆ? ಸ್ಕೂಲಲ್ಲಿ ಈಗ ಟೀಚರ್ಸ್ ನನಗೆ ಬಂದು ಹೇಳೋದು, ಮ್ಯಾಮ್ ಇವನು ಈ ಚೈಲ್ಡ್ ಕೂತ್ಕೊಳೋದೇ ಇಲ್ಲ ಕ್ಲಾಸಲ್ಲಿ, ತುಂಬ ಡಿಸ್ಟ್ರಾಕ್ಟಿವ್. ಆಮೇಲೆ ಇನ್ನೊಂದು ಬೇರೆಯವರಿಗೆ ಸುಮ್ಮನೆ ನಿಕ್ ನೇಬಲ್ ಕರೀತಿರ್ತಾನೆ, ವಾಶ್ರೂಮಲ್ಲೆಲ್ಲ ನೀರು ಹಾಕೋದು, ಹೊಡಿಯೋದು. ಆಮೇಲೆ ಸುಮಾರು ದಿನ ಸ್ಕೂಲಿಗೆ ಬರಲ್ಲ. ಸೊ ಸ್ಕೂಲಿಗೆ ಬರೆದಾಗ ಪೇರೆಂಟ್ಸ್ನ ಕರಿತಿದ್ದೆ, ಯಾಕೆ ಸ್ಕೂಲಿಗೆ ಬರ್ತಾ ಇಲ್ಲ ಚೈಲ್ಡು. ಒಂದೊಂದ್ಸತಿ ಚೈಲ್ಡಿಗೆ ಸಬ್ಜೆಕ್ಟು ಡಿಫಿಕಲ್ಟ್ ಆಗ್ತಿತ್ತು, ಅಥವಾ ಇನ್ನೊಂದು ಏನೋ ಫ್ರೆಂಡ್ಸ್ ಯಾರೋ ಬುಲ್ಲಿ ಮಾಡ್ತಾಯಿದ್ದು, ಅಥವಾ ಹೆಲ್ತ್ ಇಶ್ಯೂಸ್ ಆಗಿರುತ್ತೆ, ಅಥವಾ ಮನೇಲಿ ಯಾರೋ ಒಬ್ಬರು ಅಪ್ಪ ಅಮ್ಮನ ಯಾರೋ ತೀರು ಹೋಗಿರ್ತಾರೆ. ಸೊ ಅಲ್ಲಿ ಗ್ರೀಫ್ ಥೆರಪಿ ಮಾಡಬೇಕಾಗುತ್ತೆ. ಸೊ ಸ್ಕೂಲಿಂದ ಬಿಡೋದು ಆಪ್ಷನ್ ಅಲ್ವಾ. ಸೊ ವಿ ಹ್ಯಾವ್ ಟು ವರ್ಕ್ ಆನ್ ದ ಚೈಲ್ಡ್. ಥೆರಪಿ ಮಾಡಿದಾಗ, ಗ್ರೀಫ್ ಥೆರಪಿ ಅಂತ ಮಾಡಿದಾಗ ಚೈಲ್ಡಿಗೆ ಶಿಲ್ ಓವರ್ಕಮ್ ದಟ್ ಸ್ಯಾಡ್ನೆಸ್. ಸೊ ಅದೊಂದು ಇಶ್ಯೂ ಆಗುತ್ತೆ. ಆಮೇಲೆ ಏನಂತ ಒಂದೊಂದ್ಸತಿ ಏನಾಗುತ್ತೆ, ಚೈಲ್ಡ್ ಈಸ್ ವೆರಿ ಗುಡ್ ಎಟ್ ಸ್ಟಡೀಸ್ ಬಟ್ ಸೋಷಲಿ ಅಷ್ಟು ಮಿಂಗಲ್ ಆಗಲ್ಲ. ಸೊ ನಾವು ಗ್ರೂಪ್ ಆ್ಯಕ್ಟಿವಿಟಿ ಮಾಡ್ತೀವಿ, ಲಾಟ್ ಆಫ್ ಸೋಷಲ್, ಯಾವ ಥರ ನಾವು ಓಪನ್ ಅಪ್ ಆಗಬೇಕು, ಯಾವ ಥರ ನಾವು ಎಂಪತಿ ತೋರಿಸ್ಬೇಕು, ಯಾವ ಥರ ಮಾತಾಡಬೇಕು ಅಂತ ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಸೊ ಮೇನ್ಲಿ ಕ್ಲಾಸಲ್ಲಿ ಡಿಸ್ಟ್ರಾಕ್ಷನು, ಆ್ಯಂಗರು, ಸಿಟ್ಟು ಬರೋದು, ಸೋಷಲಿ ಮಿಂಗಲ್ ಆಗಲ್ಲ, ಅದೆಲ್ಲ ನಾವು ಸ್ಕೂಲಲ್ಲಿ ಅಡ್ರೆಸ್ ಮಾಡ್ತೀವಿ. ಅದಲ್ಲದೆ ಲೈಫ್ ಸ್ಕಿಲ್ ಸೆಷನ್ಸ್ ತಗೊತಿದ್ದೆ ಮಕ್ಕಳಿಗೆ, ವೇರ್ ನಾನು 1000 ಮಕ್ಕಳಲ್ಲಿ ಐ ವಾಸ್ ಒನ್ ಸೈಕಾಲಜಿಸ್ಟ್. ಸೊ ಇಟ್ಸ್ ವಾಸ್ ವೆರಿ ಡಿಫಿಕಲ್ಟ್ ಟು ಎಲ್ಲರದು ಅಡ್ರೆಸ್ ಮಾಡೋಕ್ಕೆ ಅಲ್ವಾ. ಸೊ ಮೇಜರ್ ಇಶ್ಯೂ ಇದ್ದಾಗ ನಾನು ಅಡ್ರೆಸ್ ಮಾಡ್ತಾ ಇದ್ದೆ ಚೈಲ್ಡನ್ನ. ಇಲ್ದಿದ್ರೆ ನಾನು ಗ್ರೂಪ್ ಆ್ಯಕ್ಟಿವಿಟಿ ತಗೊತಿದ್ದೆ. ಗ್ರೂಪ್ ಆ್ಯಕ್ಟಿವಿಟಿಲಿ ಲೈಕ್ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಕೊಡ್ತಿದ್ದೆ ಅವರಿಗೆ. ಆಮೇಲೆ ಮೈಂಡ್ ಮ್ಯಾಪಿಂಗ್, ಯಾವ ಥರ ಓದಬೇಕು ಒಂದು ಏನೇ ಟಾಪಿಕ್ ಆಗಲಿ. ಆಮೇಲೆ ಆ್ಯಂಟಿ ಬುಲ್ಲಿ ಮಾಡಿದರೆ ಏನಾಗುತ್ತೆ, ನಿಮಗೂ ಏನಾಗುತ್ತೆ, ಅಪೋಸಿಟ್ ಪರ್ಸನ್ಗೆ ಏನಾಗುತ್ತೆ ಅಂತ. ಸೊ ಅದನ್ನು ಆ್ಯಕ್ಟಿವಿಟಿ ಮಾಡಿಬಿಟ್ಟು ಫುಲ್ ಸ್ಕೂಲಲ್ಲಿ ನಾವು ಆ್ಯಂಟಿ ಬುಲ್ಲಿಂಗ್ ಅಂತ ಒಂದು ಚಾರ್ಟ್ ಪೇಪರ್ ಮಾಡಿ ಗ್ರೂಪ್ ಆ್ಯಕ್ಟಿವಿಟಿ ಮಾಡಿಬಿಟ್ಟು, ಸೊ ದಟ್ ಚೈಲ್ಡಿಗೆ ಗೊತ್ತಾಗುತ್ತೆ ನಾನು ಈಗ ಬೇರೆಯವರಿಗೆ ಬುಲ್ಲಿ ಮಾಡಿದೆ ಅವರಿಗೂ ಏನಾಗ್ಬೋದು ಸೈಕಾಲಜಿಕಲಿ, ಇಮೋಷ್ನಲಿ ಅಂತ. ಸೊ ಅದು ಆ್ಯಂಟಿ ಬುಲ್ಲಿಂಗ್ದು ಒಂದು ಆ್ಯಕ್ಟಿವಿಟಿ. ಆಮೇಲೆ ಫಸ್ಟ್ ಡೇ ಮಕ್ಕಳು ಈಗ ಬೇರೆ ಸ್ಕೂಲಿಂದ ಬಂದಿರ್ತಾರೆ ನಮ್ಮ ಈ ಹೊಸ ಸ್ಕೂಲಿಗೆ. ಸೊ ಅಲ್ಲಿ ನಾವು ಹೇಗೆ ನಾವು ಮಕ್ಕಳನ್ನ ಫ್ರೆಂಡ್ಲಿ ಎನ್ವೈರ್ಮೆಂಟನ್ನು ಅವ್ರನ್ನ ಕ್ರಿಯೇಟ್ ಮಾಡೋದು ಅದು. ಆಮೇಲೆ ಲಾಟ್ ಆಫ್ ಲೈಕ್ ಸೆಲ್ಫ್ ಲವ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಲೈಕ್ ಹೌ ಹಾಬೀಸ್ನ ನೀವು ಹೇಗೆ ಕಲ್ಟಿವೇಟ್ ಮಾಡಬೇಕು. ಎವ್ರಿ ಡೇ ಯು ಹ್ಯಾವ್ ಟು ಡೂ ಅಟ್ಲೀಸ್ಟ್ 30 minutes. ಇಟ್ ಕ್ಯಾನ್ ಬಿ ಕ್ರಾಫ್ಟ್, ಇಟ್ ಕ್ಯಾನ್ ಬಿ ಕುಕ್ಕಿಂಗ್, ಇಟ್ ಕ್ಯಾನ್ ಬಿ ಸಿಂಗಿಂಗ್, ಯೋಗ, ಏನೇ ಆದರೂ 30 minutes ಗಿವ್ ಟೈಮ್ ಫಾರ್ ಯುವರ್ ಸೆಲ್ಫ್ ಲವ್. ಆಮೇಲೆ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬಗ್ಗೆ, ಜರ್ನಲಿಂಗಿಂದೇ ಒಂದು ಲೈಫ್ ಸ್ಕಿಲ್ ಸೆಷನ್ಸ್ ಮಾಡ್ತೀನಿ. ಈಗ ಎಷ್ಟೇ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಕೆಲಸ ಮಾಡಿದೆ, ಅವ್ರಿಗೆ ಎಷ್ಟೇ ಅವ್ರ ಹತ್ರ ದುಡ್ಡು ಇಲ್ದಿದ್ರು ಬಟ್ ದೇ ಆರ್ ಸೋ ಗ್ರೇಟ್ಫುಲ್ ಟು ಬಿ ಇನ್ ದಟ್ ಸ್ಕೂಲ್. ಫ್ರೀಯಾಗಿ ಬ್ಯಾಗ್ ಕೊಡ್ತಾರೆ, ಫ್ರೀಯಾಗಿ ಕ್ಲಾಸ್ ರೂಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಗೌರ್ಮೆಂಟ್
ಸ್ಕೂಲ್ಸ್ಗಳೇ, ಬಿಕಾಸ್ ಅಲ್ಲಿ ಎಲ್ಲದೂ ಬಂದು ಇನ್ಸ್ಟಾಲ್ ಮಾಡಿರ್ತಾರೆ. ಇದು ಪ್ರೊಜೆಕ್ಟರ್ ಆಗಿರಲಿ, ವಾಶ್ರೂಮ್ ಆಗಿರಲಿ. ಸೊ ಎಟ್ಲೀಸ್ಟ್ ಅವ್ರ ಪೇರೆಂಟ್ಸಿಗೆ ಅವ್ರು ನೋಡ್ಕೊಳಕ್ಕಾಗಿದ್ರೆ ಫ್ರೀಯಾಗಿ ಅವ್ರಿಗೆ ಓದೋದು ಸಿಗ್ತಾ ಇದೆ, ರೈಟ್? ಸೊ being grateful for what they have, not only in government school, even private schools ali very important to teach them, gratitude of what they have. So life skill sessions tumba madidini. So all these topics ge self love, self awareness, connection, tree of connection, how is your connection with your parent, with your brother, with your neighbors. So namige ali gottagutte onond sati parents jothe connection iralla, avaru neighbors jothe, sisters jothe. So namige ali understand agutte tree of connections yav tara ide anta. So these are all the life skills nanu sessions madidini maklige.